ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ 10 ಕಂಪನೀಸ್ ಲೀಡಿಂಗ್ ದ ವರ್ಲ್ಡ್. ನಮ್ಮ ಇಡೀ ವಿಶ್ವವನ್ನು ಲೀಡ್ ಮಾಡ್ತಾ ಇರುವಂಥ 10 ಕಂಪ್ನೀಸ್ಗಳ ಬಗ್ಗೆ ನಾವು ಇಲ್ಲಿ ನೋಡೋಣ ಸ್ನೇಹಿತರೆ. ಆ್ಯಪಲ್ ಕಂಪ್ನಿ $3.6 ಟ್ರಿಲಿಯನ್ ಅನ್ನು ಹೊಂದಿರುವಂಥ ಒಂದು ವರ್ಲ್ಡ್ ಲೀಡಿಂಗ್ ಕಂಪ್ನಿ ಆಗಿದೆ ಸ್ನೇಹಿತರೆ. ಟಿಮ್ ಕುಕ್ ಇದರ ಮುಖ್ಯಸ್ಥರಾಗಿದ್ದಾರೆ. ಅದೇ ರೀತಿ ಮೈಕ್ರೋಸಾಫ್ಟ್ $3.5 ಟ್ರಿಲಿಯನ್. ಸತ್ಯ ನಾಡೆಲ್ಲಾ ಎನ್ನುವರು ನಮ್ಮ ಭಾರತ ದೇಶದವರು, ಒರಿಜಿನ್ ಇರುವಂಥವರು ಲೀಡ್ ಮಾಡ್ತಾ ಇದ್ದಾರೆ. ಅದಲ್ಲದೆ ನಿವಿದಿಯಾ $3.3 ಟ್ರಿಲಿಯನ್. ಜೆನ್ಸನ್ ಹ್ವಾಂಗ್ ಅನ್ನುವರು ಲೀಡ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಅಲ್ಫಾಬೆಟ್ INC ಅಂದರೆ ಗೂಗಲ್ ಕಂಪ್ನಿ, ಅದು $2.4 ಟ್ರಿಲಿಯನ್ ಕಂಪ್ನಿಯಾಗಿದೆ ಸ್ನೇಹಿತರೆ. ಅದರ ಮುಖ್ಯಸ್ಥರು ಇವಾಗ ಸುಂದರ್ ಪಿಚೈ ನಮ್ಮ ಭಾರತ ಮೂಲದವರಾಗಿದ್ದಾರೆ. ಆಮೇಲೆ ಅಮೆಝಾನ್ ಆ್ಯಂಡಿ ಜೆಸ್ಸಿ ಎನ್ನುವರು $2.1 ಟ್ರಿಲಿಯನ್ ಕಂಪ್ನಿಯಾಗಿದ್ದಾರೆ. ಒನ್ ಆಫ್ ದ ವರ್ಲ್ಡ್ ಲಾರ್ಜೆಸ್ಟ್ ಚೇನ್ ಇರುವಂಥದ್ದು. ಅದಲ್ಲದೆ ಮೆಟಾ ಪ್ಲ್ಯಾಟ್ಫಾರ್ಮ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಫೇಸ್ಬುಕ್ ಎಲ್ಲರೂ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ 99% ಜನ ಈ ಒಂದು ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾರೆ. ಅಲ್ಲಿನ ಮಾರ್ಕ್ ಝಕ್ಕರ್ಬರ್ಗ್ ಅವರು $1.3 ಟ್ರಿಲಿಯನ್ ವರ್ತ್ ಆಫ್ ದಿಸ್ ಮೆಟಾ ಪ್ಲ್ಯಾಟ್ಫಾರ್ಮ್ ಇದೆ. ಅದಲ್ಲದೆ ಟೆಸ್ಲಾ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಟ್ವಿಟ್ಟರನ್ನು ಪರ್ಚೇಸ್ ಮಾಡಿ ಅದರ ಹೆಸರನ್ನು X ಅನ್ನಾಗಿ ಮಾಡಿರುವಂಥ ಇಲಾನ್ ಮಸ್ಕ್ ಕಂಪ್ನಿ $764.3 ಬಿಲಿಯನ್ ಕಂಪ್ನಿಯಾಗಿದೆ ಸ್ನೇಹಿತರೆ. ಆಮೇಲೆ JP Morgan Chase $595.9 ಬಿಲಿಯನ್ ಕಂಪ್ನಿ JM Dimon ಅನ್ನುವರು. ಆಮೇಲೆ ವೀಸಾ ನಿಮ್ಮ ATM ಕಾರ್ಡ್ ಹೊಂದಿರುವಂಥವ್ರು $525.9 ಬಿಲಿಯನ್. ರಯಾನ್ ಮೆಕ್ಲಿನರಿ. ಆಮೇಲೆ ಯುನೈಟೆಡ್ ಹೆಲ್ತ್ ಗ್ರೂಪ್ UHG, ಇದು ಕೂಡ $462.1 ಬಿಲಿಯನ್. ಆಂಡ್ರೂ ವಿಟ್ಟಿ ಅವರು ಸ್ನೇಹಿತರೆ. ಸೊ ಈ ಒಂದು 10 ಕಂಪ್ನಿಗಳು ಈ ವರ್ಲ್ಡ್ ಅಲ್ಲಿ ಲೀಡಿಂಗ್ ಆಗಿ ಈ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾವೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.